ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವುದಕ್ಕೆ ಬಾಗೇಪಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ರಿಗೂ ಸಂತೋಷಕರವಾಗಿದೆ. ಆದರೆ ಕರ್ನಾಟಕದಲ್ಲಿ 3 ಸಲ ಗೆದ್ದಿರುವ MLAಗಳಿಗೆ ಮಂತ್ರಿಗಳು ಒಂದು 2-3 ಜನ ಕೊಟ್ಟಿದ್ದಾರೆ. ಈ ಸಲ ನಮ್ಮ ಶಾಸಕರಾದ ಎಸ್.ಎಲ್. ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ ಆಂಧ್ರ ಬಾರ್ಡರ್ಗೆ ಅಂಟುಕೊಂಡಿದೆ. ಇಂತಹ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನು 3 ಸಲ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಆದರೆ ಸತತವಾಗಿ 3 ಸಲ ಹ್ಯಾಟ್ರಿಕ್ ಮಾಡಿ ಅವರು ಈ ಭಾಗದಲ್ಲಿ ಸುಮಾರು 22-23 ವರ್ಷಗಳಿಂದ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ದೀನದಲಿತರು ಇರಬಹುದು, ಅಲ್ಪಸಂಖ್ಯಾತರು ಇರಬಹುದು, ಎಲ್ಲಾ ಜಾತಿಯ ಬಡವರಿಗೂ ಸಹಾಯ ಮಾಡಿಕೊಂಡು ಬಂದಿದ್ದಾರೆ. 224 MLAಗಳಲ್ಲಿ ವಾರಕ್ಕೆ 6 ಸಲ ಜನರ ಸೇವೆ ಮಾಡುವ ಏಕೈಕ MLA ಅಂದ್ರೆ ನಮ್ಮ ಎಸ್.ಎಲ್. ಸುಬ್ಬಾರೆಡ್ಡಿ ಅವರು. ಆದ್ದರಿಂದ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಎಲ್ಲರೂ ಸೇರಿ ಎಸ್.ಎಲ್. ಸುಬ್ಬಾರೆಡ್ಡಿ ಅವರನ್ನು ಈ ಸಲ ಮಂತ್ರಿಯಾಗಿ ಮಾಡಬೇಕು. ಯಾಕಂದ್ರೆ 78 ವರ್ಷಗಳಾಯ್ತು ಸ್ವಾತಂತ್ರ್ಯ ಬಂದು. 78 ವರ್ಷಗಳಿಂದ ಬಾಗೇಪಲ್ಲಿ ತಾಲೂಕಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಎಲ್ಲಾ ತಾಲೂಕಲ್ಲಿ ಕೊಟ್ಟಿದ್ದಾರೆ, ಬಾಗೇಪಲ್ಲಿ ತಾಲೂಕು ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ನೀವೇನಾದ್ರೂ ಮುಂದಿನ ದಿನಗಳಲ್ಲಿ ಸುಬ್ಬಾರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಮುಂದಿನ 2 ವರ್ಷ ಚುನಾವಣೆಗೆ ನೀವು ಪರಿಣಾಮ ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಅವರು ಮೃದು ಸ್ವಭಾವದವರು. ನೀವೇನಾದ್ರೂ ಮೋಸ ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಮೋಸ ಮಾಡಬೇಕಾಗುತ್ತೆ. ಆದ್ರಿಂದ ಇದು ಮನದಟ್ಟು ನೀವು ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಈ ಸಲ ಬಾಗೇಪಲ್ಲಿ ತಾಲೂಕಿಗೆ ಮಂತ್ರಿ ಸ್ಥಾನ ಕೊಡಬೇಕೆಂದು ದಲಿತ ಸಂಘರ್ಷ ಸಮಿತಿ ಹಿರಿಯ ನಾಯಕರಾದ ಬಿ.ವಿ. ವೆಂಕಟರಮಣವರು ಒತ್ತಾಯಿಸ್ತಾ ಇದ್ದಾರೆ. ರವೀಂದ್ರ ರೆಡ್ಡಿ ಎಲ್ಲೋಡ, ನಾವು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರು. ನಮ್ಮ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ನಾವು ಆಗ್ರಹಿಸಿ ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ಕೊಡ್ಬೇಕು? ನಾವು 15 ವರ್ಷದಿಂದ ಕಾಂಗ್ರೆಸ್ ಇದ್ದಾರೆ, ದುಡಿತಾ ಇದ್ದಾರೆ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಕೊಡ್ಲೇಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರಿ, ಸಚಿವ ಸ್ಥಾನ ಕೊಟ್ಟ ಯಾವ ರೀತಿ ಈಗ ಈ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿ ಮಾಡ್ತಾರೆ. ಅವರು ಮೊದಲಿಂದ ಆಲ್ರೆಡಿ ಮಾಡ್ತಾ ಇದ್ದಾರೆ, ಇವಾಗ ಕೊಟ್ಟರೆ ಇನ್ನೂ ಹೆಚ್ಚಿಗೆ ಮಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಶಂಕರ್ ನಾಯಕ್ ಅಂತ. ನಾನು ಗೂಳೂರು ಗ್ರಾಮ ಪಂಚಾಯತಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ಏನು ಈ ಸಚಿವ ಸ್ಥಾನ ನಡೀತಿದೆ, ನಮ್ಮ ಒಂದು ಬಾಗೇಪಲ್ಲಿ ಕ್ಷೇತ್ರದ ಎಸ್.ಎನ್. ಸುಬ್ಬಾರೆಡ್ಡಿ, ಮಾನ್ಯ ಶಾಸಕರಾಗಿರುವಂತಹ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳ್ಬಿಟ್ಟು ನಮ್ಮ ಒಂದು ಹೃದಯಪೂರ್ವಕವಾಗಿ ಒಂದು ಮನವರಿಕೆ. ಅದೇ ರೀತಿಯಲ್ಲಿ ನಮ್ಗೆ 3 ಬಾರಿ ಶಾಸಕರಾಗಿ ಈ ಒಂದು ಕ್ಷೇತ್ರದಲ್ಲಿ ತುಂಬಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೈಗೊಳ್ಳಲು ತುಂಬಾ ಮುಂದಾಗಿದ್ದಾರೆ. ಅದೇ ರೀತಿ ನಮ್ಮ ಸರ್ಕಾರ ಏನಿದೆ, ಘನ ಸರ್ಕಾರ, ಅವರಿಗೆ ಸಚಿವ ಸ್ಥಾನ ನೀಡಿ ಅವರಿಗೆ ಒಳ್ಳೆಯ ಒಂದು ಮುಂದಿನ ಏನು ಬಾಗೇಪಲ್ಲಿ ಕ್ಷೇತ್ರದ ಜನರಿಗೆ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ಏನೋ ಕಳಕಳಿ ಮನವಿ ಮಾಡ್ಕೊಳ್ತಿದ್ದೀವಿ. ನನ್ನ ಹೆಸರು ರಿಜ್ವಾನ್ ಬಾಷಾ, ADP ಸದಸ್ಯರು. ಈಗ ನಮ್ಮ ಶಾಸಕರು ಸತತವಾಗಿ 3ನೇ ಸಾರಿ ಗೆದ್ದುಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ. ಎಲ್ಲಾ ಧರ್ಮದವ್ರಿಗೂ ಒಂದೇ ಸಾಲ ನೋಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಮುಸ್ಲಿಂ ಕಮ್ಯುನಿಟಿಗೆ ಜಾಸ್ತಿನೂ ಮಾಡಿದ್ದಾರೆ. ಎಲ್ಲಾ ಹಾಸ್ಪಿಟಲ್ದು, ಬಡವರ್ದು, ಮನೆಗಳದು, ಸೈಡ್ಸ್ದು ಎಲ್ಲಾ ಮಾಡಿದ್ದಾರೆ ಅಂತ ಒಂದು ಸೀನಿಯಾರಿಟಿನೂ ಬಂದಿದೆ ಅವ್ರಿಗೆ. 3ನೇ ಸಾಲ ಸತತವಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಒಂದು ಸಾಮೀಪ್ಯ ಇದೆ. ಒಂದ್ಸಲ ಗೆದ್ದೆ ಮತ್ತೇನೋ ಸಲ ಅವ್ರು ಬರೋಲ್ಲ ಅಂತ ಇದರಲ್ಲಿ 3ನೇ ಸಾಲ ಬಂದಿದ್ದಾರೆ. ಇವ್ರು ಒಳ್ಳೆತನದಿಂದ, ಇವ್ರೆಲ್ಲ ಒಳ್ಳೆ ಕೆಲಸಗಳಿಂದ ದಯವಿಟ್ಟು ಅದಕ್ಕಾಗಿ ಅವ್ರನ್ನೇ ಯಾಕೆ ಕೊಳ್ಳಿಲ್ಲ, ಕೊಳ್ಳೇಬೇಕು ಅವ್ರಿಗೆ ಸಚಿವ ಸ್ಥಾನ. ಇಲ್ಲ ಅಂದ್ರೆ ಈ ತಾಲೂಕಿನಲ್ಲಿ, ಈ ಕ್ಷೇತ್ರದಲ್ಲಿ ನಮ್ಮ ಜನಗಳಿಗೆ ತೃಪ್ತಿ ಇರೋದಿಲ್ಲ, ಅತೃಪ್ತಿ ಆಗೋಗಿದೆ. ಯಾಕೆ ನಮ್ಮ ಶಾಸಕರಿಗೆ ಮಾಡ್ಲಿಲ್ಲ ಅಂತ ದಯವಿಟ್ಟು ನೀವು ಹೈಕಮಾಂಡ್ ಅವರು ಇದು ತಕೊಂಡು ಸೀರಿಯಸ್ ಆಗಿ ಅವ್ರನ್ನು ನೆಕ್ಸ್ಟ್ ಇದರಲ್ಲಿ ಅವ್ರ ಸಚಿವ ಸ್ಥಾನ ಕೊಳ್ಳೇಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಚಂದ್ರಪ್ಪ ಅಂತ ಎಲ್ಲೋಡು. ಈಗ ಸುಬ್ಬಾರೆಡ್ಡಿ ಸಾಹೇಬರು ಸುಮಾರು 15-16 ವರ್ಷಗಳಿಂದ ಸತತವಾಗಿ ವಿವಾಹಗಳು ಮಾಡಿ, ಸರಳ ವಿವಾಹಗಳು ಮಾಡಿ, ಜನರಲ್ಲಿ ನಂಬಿಕೆ ಇದೆ, ಒಳ್ಳೆ ಅಭಿಪ್ರಾಯ ಇದೆ ಜನರ ಹತ್ರ. ಅಂತವ್ರಿಗೆ ಸಚಿವ ಸ್ಥಾನ ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಸಾಹೇಬ್, ಕಾಂಗ್ರೆಸ್ ಹೈಕಮಾಂಡ್ನವರು ಅವ್ರು ಕೊಡ್ಲೇಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಹುಬ್ಳಿ ಭಯಪ್ಪ, ನಮ್ದು ಚಿಂಚರಾಯನಪಲ್ಲಿ, ಬಾಗೇಪಲ್ಲಿ ತಾಲೂಕು. ನಮ್ಮ ಸುಬ್ಬಾರೆಡ್ಡಿ ಅವರು ಸುಮಾರು 25-30 ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದು 3 ಸಲ ಶಾಸಕರಾಗಿದ್ದಾರೆ. ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಗಂಟ್ಲಮಲ್ಲಮ್ಮ ಡ್ಯಾಮು ಇವೆಲ್ಲ ಮಾಡಿದ್ದಾರೆ. ಅದರಿಂದ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇದ್ದಾಗ ಕೊಡ್ತೀವಿ ಅಂತ ಹೇಳಿದ್ರು.
ಆವಾಗ ಏನೋ ಒಪ್ಪಂದ ಮಾಡಿ ಎರಡೂವರೆ ವರ್ಷ ಆದ್ಮೇಲೆ ಒಬ್ಬ ಸಸ್ಯಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದ್ದಾರೆ. ಈಗ ನಮ್ಮ ಶಾಸಕರಿಗೆ ಸಸ್ಯಸ್ಥಾನ ಕೊಡ್ಬೇಕಂತ ನಮ್ಮಲ್ಲಿ ಒತ್ತಾಯ ಇದೆ. ನಾನ್ ನಜೀರಾ ಬೇಗಂ ಅಂತ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದೆ. ಈಗ ಇದು ಮೈನಾರಿಟಿಯಲ್ಲೇನು ಸ್ಟೇಟ್ ಅಲ್ಲಿ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡಿದ್ದೀನಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾನು ದುಡ್ದಿದ್ದೀನಿ. ಆದ್ರೆ ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿ ಅಣ್ಣ ಅವರಿಗೆ ಸಚಿವ ಸ್ಥಾನ ಕೊಳ್ಳೇಬೇಕು. ಯಾಕಂದ್ರೆ ಅವರಿಗೆ ಪಾರ್ಟಿದು ಉದ್ದೇಶ ಇಲ್ಲ. ಈಗ ಒಳ್ಳೆ ಕಾರ್ಯಕ್ರಮ ಕೊಡ್ತಾರೆ ಅವರು, ಮದುವೆಗಳದು, ಆರೋಗ್ಯದ ಬಗ್ಗೆ. ಅವ್ರ ಜಾತಿ ನೋಡಲ್ಲ, ಪಕ್ಷ ನೋಡಲ್ಲ. ಅವ್ರಿಗೆ ಏನ್ ಕಷ್ಟ ಇದೆಯೋ ಅದನ್ನ ಅವ್ರು ಅನುಸರಿಸ್ಕೊಂಡು ಆ ಕಷ್ಟವನ್ನು ನಿವಾರಿಸೋ ಕೆಲಸ ಮಾಡ್ತಾರೆ. ಆದ್ರಿಂದ ಅವ್ರು ಕೊಳ್ಳೇಬೇಕು. ಅದರಲ್ಲಿ ಹ್ಯಾಟ್ರಿಕ್ ಆಗಿ 3 ಸರ್ತಿ ಗೆದ್ದಿದ್ದಾರೆ ಕಂಟಿನ್ಯೂಸ್ ಆಗಿ ನಮ್ಮ ಸುಬ್ಬಾರೆಡ್ಡಿ ಅನ್ನೋರು. ಇಂಥ ವ್ಯಕ್ತಿ ದೇವ್ರ ಸಮಾನ ಅವರು. ಅಂದ್ರೆ ದೇವ್ರು ಎಲ್ಲಾರ್ಗೂ ಅನುಕೂಲ ಮಾಡಕ್ಕಾಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ್ ಬರ್ತಾ ಇದಾರೆ. ಅವ್ರು ಖಂಡಿತವಾಗಿ ಕೊಳ್ಳೇಬೇಕು. ಅವ್ರು ಸಚಿವರಾಗಿ ನಾವು ನೋಡ್ಲೇಬೇಕು ಅನ್ನೋ ನಮ್ಮ ಅಭಿಪ್ರಾಯ. ನಾನು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ತಿಮ್ಮಪ್ಪಲ್ಲಿ. ನನ್ನ ಅಭಿಪ್ರಾಯ, ಸುಬ್ಬಾರೆಡ್ಡಿ ಅವರು ಈ ಕ್ಷೇತ್ರದಲ್ಲಿ ಇದುವರೆಗೂ ಸ್ವಾತಂತ್ರ್ಯ ಬಂದಾಗಲಿಂದ ಸಚಿವ ಸ್ಥಾನ ಕೊಟ್ಟಿಲ್ಲ. ಅದರಿಂದ ನಮ್ಮ ಸುಬ್ಬಾರೆಡ್ಡಿ ಅವರು ಸಮಾಜ ಸೇವೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ. ಮತ್ತೆ 3 ಸಲ ಯಥೇಚ್ಛವಾಗಿ ಗೆದ್ದಿರ್ತಕ್ಕಂಥ ಶಾಸಕರಂದ್ರೆ ನಮ್ಮ ಸುಬ್ಬಾರೆಡ್ಡಿ ಅವರು, ಯಾರು ಗೆದ್ದಿಲ್ಲ. ಅದರಿಂದ ಈ ಕ್ಷೇತ್ರದಲ್ಲಿ ಈ ಸಲ ನಮ್ಗೆ ಕೊಳ್ಳೇಬೇಕಂತೇಳಿ ನಮ್ಮ ಒತ್ತಾಯ. ಬಾಗೇಪಲ್ಲಿ ಎಲ್ಲಾ ರಸ್ತೆಗಳು ಆಗಿದೆ. ಎಲ್ಲಾ ಕಡೆ ವಾಟರ್ ಫಿಲ್ಟರ್ ಮಾಡಿದ್ದಾರೆ, ಸಮುದಾಯ ಭವನಗಳು ಮಾಡಿದ್ದಾರೆ, ಅಂಬೇಡ್ಕರ್ ಭವನಗಳು ಮಾಡಿದ್ದಾರೆ, ಮತ್ತೆ ಸ್ಕೂಲ್ಸ್ ಎಲ್ಲ ಇದಾಗಿದೆ, ಹಾಸ್ಟೆಲ್ಸ್ ಎಲ್ಲ ಮಾಡಿದ್ದಾರೆ. ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ತಿಮ್ಮಂಪಲ್ಲಿ ವೆಂಕಟೇಶ್ ಆರ್ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಬಾಗೇಪಲ್ಲಿ ಕಾಂಗ್ರೆಸ್ ಕಮಿಟಿ ಮೆಂಬರ್ಸ್. ನಮ್ಮ ಶಾಸಕರು ತುಂಬಾ ವರ್ಷಗಳಿಂದ ಅಪಾರವಾದ ಸೇವೆ ಮತ್ತು ಸಹೃದಯದಿಂದ ನಡೆಕೊಡ್ತಕ್ಕಂಥ ವ್ಯಕ್ತಿ. ಅವರು ಸುಮಾರು ವರ್ಷ ಅಂದ್ರೆ ಸುಮಾರು 20-25 ವರ್ಷದಿಂದ ನಿರಂತರ ಸೇವೆ ಮಾಡ್ತಾ ಇದ್ದಾರೆ ಸರ್. ಜನರ ಪರವಾಗಿ ಅವರು ಕೃಷಿ ಮಾಡ್ತಾ ಇದ್ದಾರೆ, ಪಕ್ಷಕ್ಕೆ ದುಡಿತಾ ಇದ್ದಾರೆ. ಅವ್ರದ್ದು ಒಂದು ಅಪೂರ್ವವಾದ ಸೇವೆ. ಅವ್ರಿಗೆ ಈಗ ಸಚಿವ ಸ್ಥಾನ ಕೊಡಬೇಕು. ಯಾಕೆ ಕೊಡ್ಬೇಕಂದ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಒಬ್ಬ ಕಾರ್ಯಕರ್ತ ಅಂತ ಹೇಳ್ಬೋದು. MLA ಅಂತಲ್ಲ, ಕಾರ್ಯಕರ್ತರು ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಅವ್ರಿಗೆ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನಮಾನವನ್ನು ಕೊಡಬೇಕು, ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನವನ್ನು ಕೊಡಬೇಕು. ಈ ಕ್ಷೇತ್ರಕ್ಕೆ ಅವರು ಅಭಿವೃದ್ಧಿ ಮಾಡಲು ಮತ್ತು ಜನರ ನಿಷ್ಠೆಯನ್ನು ಬೆಳೆಸಿಕೊಳ್ಳಲು ಅವರಿಗೆ ಅವಕಾಶ ಕಲ್ಪಿಸಬೇಕು ಎಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಬಾಗೇಪಲ್ಲಿ ತಾಲೂಕಿನ ಎಲ್ಲಾ ಜನತೆ ಪರವಾಗಿ ನಾವು ಸುಬ್ಬಾರೆಡ್ಡಿ ಸಾಹೇಬರಿಗೆ ಶಾಸಕರ ಸ್ಥಾನ ಕೊಡಬೇಕೆಂದು ವಿನಂತಿ ಮಾಡ್ತೀವಿ ಸರ್. ಸಚಿವ ಸ್ಥಾನ ಕೊಡಬೇಕೆಂದು ವಿನಂತಿ ಮಾಡ್ತೀವಿ ಸರ್. ಈಗ ಈ ಕ್ಷೇತ್ರದಲ್ಲೇ ನಂಜುಂಡಪ್ಪ ವರದಿ ಅಂತ ಹಿಂದುಳಿದ ತಾಲೂಕು ಆಗಿದ್ದು, ಸನ್ಮಾನ ನಮ್ಮ ಜನಪ್ರಿಯ ಶಾಸಕ ಸುಬ್ಬಾರೆಡ್ಡಿ ಅವರು 3ನೇ ಬಾರಿಗೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ. ನಮ್ಮ ಕ್ಷೇತ್ರ ಇದು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಂತ ಎಲ್ಲಾ ತಾಲೂಕುಗಳಿಗೂ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ನಮ್ಮ ಬಾಗೇಪಲ್ಲಿ ತಾಲೂಕಿಗೆ ಸಚಿವ ಸ್ಥಾನವನ್ನು ಕೊಟ್ರೆ ಈ ಕ್ಷೇತ್ರದ ಜನತೆಗೆ ಮತ್ತೆ ಈ ನಮ್ಮ ಈ ಗ್ರಾಮಗಳ ಅಭಿವೃದ್ಧಿ ಆಗೋಕ್ಕೆ ಒಂದು ಮಾದರಿ ಆಗುತ್ತೆ ಅಂತ ಸನ್ಮಾನ ನಮ್ಮ ಶಾಸಕರು ಸುಮಾರು ಸಾಮಾಜಿಕ ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರ ಜೊತೆಗೆ ಸಚಿವ ಸ್ಥಾನವನ್ನು ಕೊಟ್ರೆ ಇನ್ನೂ ಅಭಿವೃದ್ಧಿ ಆಗುತ್ತೆ ನಮ್ಮ ತಾಲೂಕು. ಮತ್ತೆ ನಮ್ಮ ಕಾರ್ಯಕರ್ತರು ಇನ್ನೂ ಚೆನ್ನಾಗಿ ಬಲಪಡಿಸ್ತಾರೆ, ಮತ್ತೆ ಪಕ್ಷವನ್ನು ಇಲ್ಲಿ ಚೆನ್ನಾಗಿ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ನಾನು ಮುನೀರ್ ಅಹಮದ್, ಬಾಗೇಪಲ್ಲಿ, ಎಕ್ಸ್ ಕೋಆರ್ಡಿನೇಟರ್, ಸ್ಟೇಟ್ ಮೈನಾರಿಟಿ ಡಿಪಾರ್ಟ್ಮೆಂಟ್, ಕಾಂಗ್ರೆಸ್ ಪಕ್ಷ, ಬಾಗೇಪಲ್ಲಿ. ಈಗ ಮಿನಿಸ್ಟರ್ ಪದವಿ ನಮ್ಮ ಸುಬ್ಬಾರೆಡ್ಡಿ ಅವರಿಗೆ ನೀಡಬೇಕು ಅಂತ ನಮ್ದು ಡಿಮ್ಯಾಂಡ್ ಇದೆ ಮೊದಲಿಂದಾನು. ಆದ್ರೆ ಈ ಸಿದ್ದರಾಮಯ್ಯನವರು ಹೇಳಿದ್ರು, ಇವರಿಗೆ ನೀವು ಗೆಲ್ಸ್ಕೊಳ್ಳಿ, ಆಮೇಲೆ ನಾನು ಅದಕ್ಕಂತೆ ನೋಡ್ತೀನಿ ಅಂತ ಹೇಳಿದ್ರು. ಆ ಫಸ್ಟ್ ಇದರಲ್ಲಿ ಆಗ್ಲಿಲ್ಲ, ಅವರು ಇಳಿದು ಬಿಟ್ರು. ಆದ್ರಿಂದ ಇವಾಗ ಇವರು ನಮ್ಮ ಟಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಬಹಳ ಪರಿಚಯ ಇವರು ಸಾಹೇಬರು. ಅದಕ್ಕೋಸ್ಕರ ಇವ್ರ ಸೇವೆಗಳನ್ನು ನೋಡಿ ಯಾವುದು ದೇವಸ್ಥಾನಗಳ ಅಭಿವೃದ್ಧಿ ಮತ್ತು ಮದುವೆಗಳು ಮತ್ತು ಈ ಆಸ್ಪತ್ರೆ ವ್ಯವಹಾರಗಳು ಅಂತ ಹೇಳಿದ್ರೆ ಅದು ಚಿಕಿತ್ಸೆ, ಫ್ರೀ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಅದು ಮಕ್ಕಳಿಗೆ ಸ್ಕಾಲರ್ಶಿಪ್, ಓದೋಕೆ ಎಲ್ಲಾ ಮಕ್ಕಳಿಗೆ ಅನುಕೂಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸೇವೆಯನ್ನು ಪರಿಗಣಿಸಿ ಅವರು ಯಾವ ತಕ್ಷಣ ಅವರು ಮಿನಿಸ್ಟ್ರಿ ಪದವಿಯನ್ನು ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಸರ್, ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ, ಬಿಲ್ಲೂರು ಗ್ರಾಮ ಪಂಚಾಯತಿ.
ಈಗ ಏನು ನೂತನವಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅದರ ಪಟ್ಟಿ ಮಿನಿಸ್ಟರ್ ಸಚಿವರ ಸ್ಥಾನ ತುಂಬಾ ಆಸೆ ಇತ್ತು ನಮ್ಗೆ. ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಈ ಗಡಿಭಾಗದಲ್ಲಿ ಇದುವರೆಗೂ ಸುಮಾರು ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿ ಈ ಭಾಗದಲ್ಲಿ ಜಯಶೀಲ ಆಗ್ತಾನೆ ಬರ್ತಾ ಇದೆ. ಅದೇ ರೀತಿ ಈ ಭಾಗದಲ್ಲಿ ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿ ಸಾಹೇಬ್ರು ಸತತವಾಗಿ 3 ಬಾರಿ ಶಾಸಕರಾಗಿ ಆಯ್ಕೆ ಆಗಿರ್ತಾರೆ. ನಮ್ಮ ಬಾಗೇಪಲ್ಲಿ ತಾಲೂಕು ವಿಧಾನಸಭಾ ಕ್ಷೇತ್ರದ ಜನರೆಲ್ಲರೂ ಕೂಡ ಆಸೆ ಏನಂದ್ರೆ ಈ ಸತಿ ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಮಿನಿಸ್ಟರ್ ಪೋಸ್ಟ್ ಬರುತ್ತೆ ಅಂತ ತುಂಬಾ ಆಶೆಯಿಂದ ಕಾಯ್ತಾ ಇದ್ದಾರೆ. ಅದರಲ್ಲಿ ಬಹುತೇಕ ಯುವಕರು, ಕೂಲಿ ಕಾರ್ಮಿಕರು, ಬಡ ಜನರು ಆಶೆಯಾಗಿದೆ. ಹಾಗಾಗಿ ತಾವು ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಮಿನಿಸ್ಟರ್ ಪೋಸ್ಟ್ ಬರಲೇಬೇಕೆಂದು ತುಂಬಾ ಒತ್ತಾಯ ಮಾಡ್ತೀವಿ ನಾವು. ಈ ಒಂದು ಭಾಗದ ಜನರಿಗೆ ತುಂಬಾ ಅನುಕೂಲವಾಗುತ್ತೆ. ಇನ್ನೊಂದು 3 ಬಾರಿ ಗೆದ್ದಿದ್ರು ಕೂಡ ಬಾಗೇಪಲ್ಲಿ ಕ್ಷೇತ್ರ ತುಂಬಾ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಒಂದು ಸಚಿವ ಸ್ಥಾನ ಕೊಟ್ರೆ ಇನ್ನೂ ಬಹಳಷ್ಟು ಈ ಒಂದು ಗಡಿಭಾಗದ ಜನರಿಗೆ, ಕೂಲಿ ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಬಹುತೇಕ ಅನುಕೂಲ ಆಗುತ್ತೆ ಎಂದು ನಮ್ಮ ಅಭಿಪ್ರಾಯ. ನನ್ನ ಹೆಸರು ದಪ್ಪರ್ ನಂಜಣ್ಣಪ್ಪ. ನಾನು ಚಿಕ್ಕಬಳ್ಳಾಪುರ ಅಸಂಘಟಿತ ಕಾರ್ಮಿಕ ವಿಭಾಗದ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದೀನಿ. ಇವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಸತತವಾಗಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಭಾಗದಲ್ಲಿ ಅವರೆಲ್ಲ ಜನಪ್ರಿಯ ಶಾಸಕರು ಅಂತೇಳಿ ಅನಿಸ್ಕೊಂಡಿದ್ದಾರೆ. ಅವರ ಒಂದು ಚುನಾವಣಾ ಸಂದರ್ಭದಲ್ಲೇ ಹಿಂದಿನ ಸರ್ಕಾರದಿದ್ದಂತ ಮುಖ್ಯಮಂತ್ರಿ ಸಾರು ಖಂಡಿತವಾಗಿಯೂ ನಿಮ್ಗೆ ಸಚಿವ ಸ್ಥಾನ ಒದಗಿಸಿಕೊಡುತ್ತೆ ಅಂತೇಳಿ ಭರವಸೆ ಕೊಟ್ಟಿದ್ರು. ಈಗಾಗಲೇ 3 ವರ್ಷ ತುಂಬಿದೆ. ಈಗ ಬಂದಿರುವಂತ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಹಿರಿಯ ಶಾಸಕರು ಸತತವಾಗಿ 3 ಬಾರಿ ಗೆದ್ದಿರುವಂತ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನಕ್ಕಾಗಿ ಈ ಭಾಗದ ಜನರು ನಾವು ಒತ್ತಾಯ ಮಾಡುತ್ತಿದ್ದೀವಿ. ನನ್ನ ಹೆಸರು ಆಸಿಫ್ ಅಂತ. ನಾನು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರು ಬಾಗೇಪಲ್ಲಿ ತಾಲೂಕು. ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ರೆ ಒಳ್ಳೆ ಅಭಿವೃದ್ಧಿ ಮಾಡುತ್ತಾರೆ. ಈ ಕರ್ನಾಟಕ ಪ್ರದೇಶನಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾರೆ. ಯಾಕಂದ್ರೆ ನಮಗೆ ಈ ಬಾಗೇಪಲ್ಲಿ ತಾಲೂಕಿನಲ್ಲಿ 3ನೇ ಸರಿ ಗೆದ್ದಿರೋದು ನಮ್ಮ ಶಾಸಕರು. ಅಭಿವೃದ್ಧಿ ಜಾಸ್ತಿ ಕೆಲಸಗಳಾಗಿದೆ. ಅದಕ್ಕೆ 3 ಸಾರಿ ಸೋಲಿನಿಂದ ಸರ್ದಾರ್ ಆಗಿರೋದು ನಮ್ಮ ಶಾಸಕರು. ಅದಕ್ಕೆ ಜನ ಅವ್ರ ಹಿಂದೆ ಇದ್ದಾರೆ, ನಾವು ಅವ್ರ ಹಿಂದೆ ಇರ್ತೀವಿ. ಶಾಸಕರು ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವು ವಿನಂತಿ ಮಾಡಿದ್ದೀವಿ. ನನ್ನ ಶೇಖರ್ ರೆಡ್ಡಿ ಅಂತ, ನಮ್ಮ ಚಾಕ್ವೇಲು ಕಾಂಗ್ರೆಸ್ ಮುಖಂಡರು ನಾವು. ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕಂತ ನಮ್ಮ ಆಕಾಂಕ್ಷೆ. ಮತ್ತು ಈ ಕಡೆ ಇದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ತುಂಬಾ ಹಿಂದುಳಿದಿದೆ. ಇದನ್ನ ಅಭಿವೃದ್ಧಿ ಪಡಿಸಬೇಕಾದ್ರೆ ನಮ್ಮ ಶಾಸಕರೇ ಸಚಿವ ಸ್ಥಾನ ನೀಡಬೇಕೆಂದು ನಮ್ಮ ಮನವಿ. ಅವರು ಇವಾಗ ಅವ್ರ ಶಕ್ತಿ ಮೀರಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇನ್ನ ಹೆಚ್ಚಿನ ಅಭಿವೃದ್ಧಿಗೋಸ್ಕರ ನಾವು ನಮ್ಮ ಶಾಸಕರನ್ನ ಸಚಿವರನ್ನಾಗಿ ನೋಡ್ಬೇಕು ಅಂತ ನಮ್ಮ ಆಸೆ ಇದೆ. ಇದುವರೆಗೂ ಯಾರೋ ಸ್ವಾತಂತ್ರ್ಯ ಬಂದಾಗಿನಿಂದ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಯಾರು ಸಚಿವರಾಗಿಲ್ಲ. ನಮ್ ಸುಬ್ಬಾರೆಡ್ಡಿ ಅವರಿಗೆ ಅವಕಾಶ ಕೊಟ್ಟು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕ್ಷೇತ್ರದಿಂದ ಸಚಿವರನ್ನಾಗಿ ಮಾಡ್ಬೇಕಂತ ನಾವು ಆಸೆ ಇದೆ. ರಾಮಕೃಷ್ಣ ಹೆಗಡೆ, ಕೆಡಿಪಿ ಸದಸ್ಯರು, ಬಾಗೇಪಲ್ಲಿ ತಾಲೂಕು ಪಾತ್ಪಾಳ ಗ್ರಾಮ. ಎಸ್.ಎನ್. ಸುಬ್ಬಾರೆಡ್ಡಿ ಅವರು 3 ಬಾರಿ ಸತತವಾಗಿ ಗೆಲ್ಲುವುದರಿಂದ ಶಾಸಕರು ಅಭಿವೃದ್ಧಿ ಕೆಲಸಗಳು ತುಂಬಾ ಮಾಡಿದ್ದಾರೆ. ಪಾತ್ಪಾಳ ಡ್ಯಾಮ್ ಮಾಡ್ತಾ ಇದ್ದಾರೆ 200 ಕೋಟಿಯಿಂದ. ಆದ್ರಿಂದ ಇದು ಸಚಿವ ಸ್ಥಾನ ಸಿಗಲೇಬೇಕು ಅಂತ ನಮ್ಮ ಎಲ್ಲರ ಡಿಮ್ಯಾಂಡ್. ಸಚಿವ ಸ್ಥಾನ ಸಿಕ್ಕರೆ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ? ಇವಾಗ ನಮ್ಮ 3 ತಾಲೂಕುಗಳು ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ. ಇವಾಗಲೂ ಮಾಡುವ ಭರವಸೆ ಎಲ್ಲ ಇದೆ. ಇನ್ನ ರೈತರಿಗೆ ಮತ್ತೆ ಎಲ್ಲ ಅಭಿವೃದ್ಧಿ ಮಾಡೋಕೆ ತುಂಬಾ ಪ್ರಯತ್ನ ಮಾಡ್ತಾರೆ. ಈ ತರ MLA ಸಿಗೋದೇ ಅಪರೂಪ. ಆದ್ರಿಂದ ಇವ್ರಿಗೆ ಸಿಗಬೇಕು. ಈ ಮುಂಚೆ ರಸ್ತೆಗಳು, ಅಣೆಕಟ್ಟುಗಳು, ಡ್ಯಾಮ್ಗಳು, ರೈತರಿಗೆ ಸಹಾಯ ಪ್ರತಿಯೊಂದು ಮಾಡ್ಕೊಂಡು ಬಂದಿದ್ದಾರೆ. ಹಾಸ್ಪಿಟಲ್ ಮಾಡಿದ್ದಾರೆ, ಹಾಸ್ಪಿಟಲ್ ಎಲ್ಲ ತೋರಿಸಿದ್ದಾರೆ. ಸಮೂಹ ವಿವಾಹಗಳು, ಪ್ರತಿಯೊಬ್ಬರಿಗೂ ಸೀಮೆ ಹಸು, ಮಾಂಗಲ್ಯ ಭಾಗ್ಯ ಎಲ್ಲ ಮಾಡಿದ್ದಾರೆ. ಆದ್ರಿಂದ ಇವರು ಸಚಿವ ಸ್ಥಾನಕ್ಕೆ ಒಳ್ಳೇಬೇಕು. ಸರ್, ನಮ್ಮ ಹೆಸರು KR ನರೇಂದ್ರ ಬಾಬು, ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ.
ಸರ್, ಇವತ್ತು ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿ ಸರ್ ಅವರು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ. ಈ ಜಿಲ್ಲೆಯಲ್ಲಿ ಸೀನಿಯರ್ ಆಗಿರೋದು ಇವರೊಬ್ಬರೇ ಇದ್ದಾರೆ. ಈಗ ಇವರಿಗೆ ನಮ್ಮ ಡಿ.ಕೆ. ಶಿವಕುಮಾರ ಸಚಿವರಲ್ಲಿ ಇವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಹೇಳಿ ನಮ್ಮ ತಾಲೂಕಿನ ನಾವೆಲ್ಲರೂ ಸೇರಿ, ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಸೇರಿ ಒಂದು ಆಗ್ರಹ ಮಾಡಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಮನವರಿಕೆ ಮಾಡಿ ಅವ್ರಿಗೆ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾವು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ ಸರ್. ಕೊಟ್ರೆ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು ನಮ್ಮ ಬರಪೀಡಿತ ಕ್ಷೇತ್ರ? ಸರ್, ನಮ್ಮ ಬಾಗೇಪಲ್ಲಿ ತಾಲೂಕು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ಅಂತೇಳಿ ಘೋಷಣೆ ಮಾಡಿದ್ರು ಸರ್. ಅದ್ರ ಸಲುವಾಗಿ ಈಗ ನಮ್ಮ ಜಿಲ್ಲೆಯಲ್ಲಿ ಗೌರಿಬಿದನೂರು ಆಗಿದೆ, ಚಿಂತಾಮಣಿ ಆಗಿದೆ, ಶಿಲ್ಘಟ್ಟ ಆಗಿದೆ, ಚಿಕ್ಕಬಳ್ಳಾಪುರ ಆಗಿದೆ. ನಮ್ಗಿರೋದು ಬಾಗೇಪಲ್ಲಿ ತಾಲೂಕು ಬಂದೆ. ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ತಾಲೂಕುಗಳು ಬರ್ತವೆ. ಅಭಿವೃದ್ಧಿ ಕೂಡ ಚೆನ್ನಾಗಿ ಮಾಡ್ಸಕ್ಕೆ ಒಂದು ಅವಕಾಶ ಸಿಗುತ್ತೆ. ನಮಗೆ ನಮ್ಮ ಸಾಹೇಬರಿಗೆ ಕೊಡ್ಬೇಕಂತ ಹೇಳಿ ನಾವೆಲ್ಲರೂ ಕೂಡ ಮನವರಿಕೆ ಮಾಡಿಕೊಂಡು ಒಂದು ಮೀಡಿಯಾ ಮುಖಾಂತರ ತಿಳಿಸ್ತಾ ಇದೀವಿ ಸರ್. ನನ್ನ ಹೆಸರು ನರಸಿಂಹ ಅಂತ. ನಮ್ದು ಬಾಗೇಪಲ್ಲಿ 3 ಸತಿ ನಮ್ಮ ಶಾಸಕರು ಎಸ್.ಎನ್. ಸುಬ್ಬಾರೆಡ್ಡಿ ಅಣ್ಣವರು 3 ಸತಿ ಶಾಸಕರಾಗಿದ್ದಾರೆ. ನಮ್ಮ ಸಚಿವ ಸಂಪುಟದಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಅವರು ಸಚಿವ ಸಂಪುಟದಲ್ಲಿ ನಮ್ಮ ಶಾಸಕರು ಒಂದು ಅವಕಾಶ ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾವು ಮನವಿ ಮಾಡ್ತಾ ಇದೀವಿ. 3 ಬಾರಿ ಈ ಲಾಸ್ಟ್ ಬಾರ್ಡರ್ ನಮ್ದು 3 ಬಾರಿ ಗೆದ್ದಿದ್ದಾರೆ ಸಾಹೇಬ್ರು. ಬಡಪೀಡಿತ ಪ್ರದೇಶ ಇದು, ಲಾಸ್ಟ್ ಬಾರ್ಡರ್ ಇದು, ಆಂಧ್ರ ಗಡಿ ಲಾಸ್ಟ್ ಬಾರ್ಡರ್ ಇದೆ ನಮ್ಮ ಬಾಗೇಪಲ್ಲಿ. ನಮ್ಮ ಶಾಸಕರಿಗೆ ಒಂದ್ಸತಿ ಒಂದು ಅವಕಾಶ ಕೊಟ್ಟು ಒಂದು ಸಚಿವರಾಗಿ ಮಾಡಿದ್ರೆ ನಮ್ಗೂ ಒಳ್ಳೇದಾಗುತ್ತೆ. ನಮ್ಮ ಬಾಗೇಪಲ್ಲಿ ತಾಲೂಕಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾವು ಮನವಿ ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೇವೆ. ಮತ್ತೆ ಸಿದ್ದರಾಮಯ್ಯ ಸಾಹೇಬರಿಗೂ ಮನವಿ ಮಾಡ್ತಾ ಇದ್ದೇವೆ. ಹೈಕಮಾಂಡ್ಗೂ ಮನವಿ ಮಾಡ್ತಾವೆ. ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿ ಅಣ್ಣ ಸಾಹೇಬರಿಗೆ ಒಂದು ಅವಕಾಶ ಕೊಡ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ತುಂಬಾ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಮ್ಮ ಬಾಗೇಪಲ್ಲಿ ತಾಲೂಕಲ್ಲಿ. ರೋಡ್ಗಳಾದ್ರು, ಸ್ಕೂಲ್ ಆದ್ರು, ಮತ್ತೆ ಮದುವೆಗೆಲ್ಲ ಮಾಡ್ತಾ ಇದ್ದಾರೆ, ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಆಮೇಲೆ ಇದು ದೇವಸ್ಥಾನಗಳಿಗೆ ಕೊಡ್ತಾ ಇದ್ದಾರೆ. ಆಮೇಲೆ ಇದು ಕಣ್ಣು ಆಪರೇಷನ್ಗಳೆಲ್ಲ ಮಾಡ್ತಾ ಇದ್ದಾರೆ. ಹಾಸ್ಪಿಟಲ್ ಜನಗಳು ತೋರಿಸ್ತಾ ಇದ್ದಾರೆ. ಆಮೇಲೆ ಗಂಟಮಲ್ಲಮ್ಮ ಡ್ಯಾಮ್ದಲ್ಲಿ 200 ಕೋಟಿದಿಂದ ಇದು ಡ್ಯಾಮ್ ಕಟ್ಟಿಸ್ತಾ ಇದ್ದಾರೆ. ನಮ್ಮ ಬಾಗೇಪಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಬಟ್ ಏನಾದ್ರೂ ಒಂದು ಅವಕಾಶ, ಒಂದು ಸಚಿವ ಸ್ಥಾನ ಕೊಟ್ರೆ ನಮ್ಮ ಶಾಸಕರು ಇನ್ನೂ ನಮ್ಮ ಬಾಗೇಪಲ್ಲಿ ಡೆವಲಪ್ ಮಾಡ್ತಾರೆ ಅಂದ್ಬಿಟ್ಟು ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ, ಮುಖ್ಯಮಂತ್ರಿಗಳಾಗಿರೋ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ಸರ್. ನನ್ನ ಹೆಸರು ಗೂಳೂರು ಬಾಬು, ಕಾಂಗ್ರೆಸ್ ಮುಖಂಡರು. ನಮ್ಮ ಶಾಸಕರು ಸುಬ್ಬಾರೆಡ್ಡಿ ಸಾಹೇಬರು 3 ಸಲ ಗೆದ್ದಿದ್ದಾರೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ. ಅದರಲ್ಲಿ ಬಹಳ ಹಿಂದುಳಿದ ತಾಲೂಕು ಆಗಿರ್ತಕ್ಕಂಥ ನಮ್ಮದು ಬಾರ್ಡಲ್ಲಿ ಇರ್ತಕ್ಕಂಥ ತಾಲೂಕು. ಅಭಿವೃದ್ಧಿ ಆರಕಾರಕ ಅಂತ ಹೇಳ್ಬಿಟ್ಟು ನಾವು ಸುಬ್ಬಾರೆಡ್ಡಿಯನ್ನು ಕರಿತೀವಿ. ಈ ಭಾಗಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳು ಮಿನಿಸ್ಟರ್ ಪದವಿಯನ್ನು ಕೊಟ್ಟಿದ್ದಾರೆ, ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಬಾಗೇಪಲ್ಲಿ ದುರಂತನ ಅದೇನೋ ಗೊತ್ತಾಗ್ತಾ ಇಲ್ಲ ನಮ್ಗೆ. ಈ ಬಾರಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಸಿಗ್ಬೇಕಂತ ಹೇಳ್ಬಿಟ್ಟು ನಮ್ಮೆಲ್ಲರ ಕಾರ್ಯಕರ್ತರ, ಕಾಂಗ್ರೆಸ್ ಮುಖಂಡರ ಕಾರ್ಯಕರ್ತರು ಎಲ್ರಿಗೂ ಒಂದು ಆಶೆ ಇದೆ. ಕೊಡಬೇಕಂತ ನಾವು ಮನವಿಯನ್ನು ಸಹ ಮಾಡ್ತೀವಿ ಹೈಕಮಾಂಡ್ಗೆ. ಇಲ್ಲ ಅಂದ್ರೆ ನಾವು ಹೋರಾಟವನ್ನು ಮಾಡ್ಬೇಕಂತ ಒಂದು ಇದೆ. ಇನ್ನ ಪಾರ್ಟಿಯಲ್ಲಿ ಚರ್ಚೆ ಮಾಡ್ಬಿಟ್ಟು ನಮ್ಮ ಕಾರ್ಯಕರ್ತರೆಲ್ಲ ಚರ್ಚೆ ಮಾಡ್ಕೊಂಡು ಒಂದು ಹೋರಾಟನೂ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ. ಕಾಂಗ್ರೆಸ್ ಪಕ್ಷದವರು 3 ಸಲ ಗೆದ್ದಿದ್ರು ಸಹ ಹೈಕಮಾಂಡ್ ಅವರು ಯಾವುದೇ ತೀರ್ಮಾನ ತಗೊಳ್ತಾ ಇಲ್ಲ. ನಮ್ಮ ಶಾಸಕರಿಗೆ ತುಂಬಾ ಅಭಿವೃದ್ಧಿಯನ್ನು ಮಾಡಿದ್ದಾರೆ. 3 ತಾಲೂಕು, ಅದು ನಮ್ಮ ಬಾಗೇಪಲ್ಲಿ ತಾಲೂಕು 3 ತಾಲೂಕುಗಳಿದೆ. ಅದರಲ್ಲಿ 3 ತಾಲೂಕುಗಳು ಬಹಳ ದೊಡ್ಡ ತಾಲೂಕುಗಳಾಗಿವೆ. ಅದರಲ್ಲೂ ತುಂಬಾ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಆದ್ರಿಂದ ನಮ್ಮ ಸುಬ್ಬಾರೆಡ್ಡಿ ಅಣ್ಣನವರಿಗೆ ಸಚಿವ ಸ್ಥಾನ ಸಿಗ್ಬೇಕಂತ ಹೇಳಿ ನಾವು ಎಲ್ಲರೂ ಸಹ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು, ಸುಬ್ಬಾರೆಡ್ಡಿ ಅಭಿಮಾನಿಗಳಾದವರು ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದೀವಿ, ಎಲ್ಲಾನು ಮಾಡ್ತಾ ಇದ್ವಿ. ಹೋರಾಟನೂ ಮಾಡ್ಬೇಕಾಗುತ್ತೆ ನಮ್ಮ ಸಚಿವ ಸ್ಥಾನ ಸಿಗದೇ ಇದ್ರೆ. ನನ್ನ ಹೆಸರು ಜಿ ನಾರಾಯಣಸ್ವಾಮಿ ಅಂತ, ಚೇಲೂರು ತಾಲೂಕು ಸೂದ್ಯ. ಏನು ಬಾಗೇಪಲ್ಲಿ ತಾಲೂಕು ಕಾನ್ಸ್ಟಿಟ್ಯೂನ್ಸಿಗೆ 3 ತಾಲೂಕುಗಳು ಒಳಪಟ್ಟಿದ್ದು. 3 ತಾಲೂಕುಗಳು ಒಬ್ಬ ಶಾಸಕರು 3 ಸರ್ತಿ ಗೆದ್ದಿರ್ತಾರೆ. ಇದು ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ಪ್ರದೇಶ ಬಾಗೇಪಲ್ಲಿ ತಾಲೂಕು. ಈ ತಾಲೂಕಿಗೆ ಇದುವರೆಗೂ ಇದು ಎಲೆಕ್ಷನ್ ನಡೆದಾಗ್ಲಿಂದ್ರು ಇದುವರೆಗೂ ಯಾವುದೇ ಸಚಿವ ಸ್ಥಾನ ಯಾವ ಶಾಸಕರು ಸಿಕ್ಕಿರೋದಿಲ್ಲ. ಇವರು 3 ಸರ್ತಿ ಗೆದ್ದಿರ್ತಾರೆ. ಇವರು ಇದು ತಾಲೂಕನ್ನು ಡೆವಲಪ್ಮೆಂಟ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಇದು ಮಾಡ್ಬೇಕು ಅಂದ್ರೆ ಸ್ವಲ್ಪ ಇವ್ರು ಸಚಿವ ಸ್ಥಾನ ಕೊಡಬೇಕು. ಇದು ನಮ್ಮ ಒತ್ತಾಯ, ಕೊಡ್ಲೇಬೇಕು ಅಂತ. ಇದು ಒಂದು ಅವಕಾಶ ಸಿಕ್ಕಿದೆ. ಹಿರಿಯ ಶಾಸಕರು 3 ಸರ್ತಿ ಗೆದ್ದಿದ್ದಾರೆ. 3 ತಾಲೂಕು ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬಾ ಹಿಂದುಳಿದ ಪ್ರದೇಶವಾಗಿರೋದ್ರಿಂದ ಈ ಪ್ರದೇಶಕ್ಕೆ ಸ್ವಲ್ಪ ಸಚಿವ ಸ್ಥಾನ ಸಿಕ್ಕಿದ್ರೆ ಇನ್ನಷ್ಟು ಅನುಕೂಲಗಳು ಮಾಡಿಕೊಡ್ತಾರೆ ಅಂತ ನಮ್ಮಲ್ಲಿ ಒಂದು ಭರವಸೆ ಇದೆ.
ಶಾಸಕರು ಒಳ್ಳೆಯವರು, ಇವ್ರು ಕೊಡ್ಬೇಕು, ಇವರು ಎಲ್ಲ ಇವ್ರಿಗೆ ಇದು ಏನೋ ಮದುವೆಗಳೆಲ್ಲ ಮಾಡ್ತಾರೆ, ವರ್ಷ ಮದುವೆಗಳು ಮಾಡ್ತಾರೆ, ಸಮಾಜ ಸೇವೆ ಮಾಡ್ತಾರೆ. ಪ್ರತಿ ಬುಧವಾರ ಮನೆ ಹತ್ರ ಜನರ ಇದು ಏನೋ ಜನತಾ ದರ್ಶನ ನಡೀತದೆ. ತುಂಬಾ ಜನ ಬರ್ತಾರೆ, ಒಳ್ಳೆ ಶಾಸಕರು, ಒಳ್ಳೆ ಸದೃಢರು. ಇವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ತಾಲೂಕು ಡೆವಲಪ್ ಆಗೋದಕ್ಕೆ ಇವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಹೇಳುತ್ತೆ. ಸಾರ್ವಜನಿಕರಿಗೆ ಶಾಸಕರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ? ತುಂಬಾ ಒಳ್ಳೆ ಸ್ಪಂದನೆ. ಯಾರೇ ಬಂದ್ರು ಅವ್ರ ಮೇಲೆ ಏನೋ ಅದು ಇದು ಮಾತಾಡಿದ್ರೆ, ಏನ್ ಯಾರೇ ಇದ್ರು ಒಂದ್ ನಗುಮುಖದ ಅಸಲು ಮುಖದಲ್ಲಿ ಕೆಲಸ ಮಾಡ್ಕೊಡ್ತಾರೆ. ಯಾರನ್ನೂ ಬೇಜಾರು ಪಡ್ತೀರಾ, ಬಂದವ್ರು ಇವತ್ತು ಬಂದ್ರೆ ಮತ್ತೆ ಒಂದ್ ಸತ್ಯ ಬರ್ಬೇಕು ಅಂತ ಅವರ ಮನಸ್ಸಲ್ಲಿ ಅಂದ್ಕೊಂಡು ಹೋಗೋ ತರ ಶಾಸಕರು ಆತರ ನಡ್ಕೊಳ್ತಾರೆ ಅಂತ ನಮ್ಮ ಅಭಿಪ್ರಾಯ. ಹುಸೇನ್ ಖಾನ್ ನಮ್ಮ ಹೆಸರಂತ, ಕಾಂಗ್ರೆಸ್ ಕಾರ್ಯಕರ್ತ ನಾನು. ಇವತ್ತು ಬಾಗೇಪಲ್ಲಿ ತಾಲೂಕಲ್ಲಿ ಯಾವುದೇ ತಂಟೆ ತಕರಾರು ಇಲ್ಲದೆ, ಯಾವುದೇ ಪಕ್ಷಭೇದ ಇಲ್ಲದೆ ಒಗ್ಗೂಡಿಸಿಕೊಂಡು ಹೋಗುವಂತ ಶಾಸಕರು ಇದ್ದಾರೆ ಅಂದ್ರೆ ನಮ್ಮ ಡಿಸ್ಟಿಕ್ ಅಲ್ಲಿ ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿ ಅವರು. ಅದಕ್ಕೆ ಅವರು ಹಿರಿಯರು, ಒಂದ್ಸಲ ಗೆದ್ದವರು ಮತ್ತೆ ನಮ್ಮ ತಾಲೂಕಲ್ಲಿ ಗೆದ್ದಿಲ್ಲ. ಇವ್ರಿಗೆ ಹ್ಯಾಟ್ರಿಕ್ ಅಂತ 3 ಸಲ ಹ್ಯಾಟ್ರಿಕ್ ಅಂತ ಹೆಸರುವಾಸಿ ಆಗಿದ್ದಾರೆ. ಯಾಕಂದ್ರೆ ಅವ್ರು ನಡ್ಕೊಂಡಿರೋ ವಿಧಾನ ಬಡವರಿಗಿರ್ಬೋದು, ದೀನ ದಲಿತರಿಗಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಎಲ್ಲರಿಗೂ ಸರಿಸಮಾನವಾಗಿ ನ್ಯಾಯಯುತವಾಗಿ ನಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೊಂದು ಉತ್ಸಾಹ ಅನ್ನೋದು ಇದೆ, ಜನರಲ್ಲಿ ತುಂಬಿಸಬೇಕು, ಕೊಡಬೇಕು ಇನ್ನು ಅನ್ನೋದು ಒಂದಿದೆ. ಒಂದು ಮಿನಿಸ್ಟರ್ ಸಚಿವರ ಆಕಾಂಕ್ಷಿ ಅಂತ ಮೊದಲಿನಿಂದಲೇ ಬರ್ತಾನೆ ಇದೆ. ಈ ಮೊದಲನೇ ಪಟ್ಟಿಯಲ್ಲಿ ಇದ್ದಿದ್ದು ಅದೇನೋ ಹೈಕಮಾಂಡ್ ಅದೇನ್ ತೀರ್ಮಾನ ತಗೊಂಡಿದಾರೋ ಗೊತ್ತಿಲ್ಲ. ಆದ್ರೆ ಸೆಕೆಂಡ್ ಪಟ್ಟಿಯಲ್ಲಿ ಆದ್ರೆ ಅವ್ರಿಗೆ ಕೊಟ್ರೆ ನಮ್ಮ ತಾಲೂಕು ಹಿಂದುಳಿದ ತಾಲೂಕಾಗಿದ್ದಾರೆ, ಆಂಧ್ರ ಬಾರ್ಡರ್ ಇದೀವಿ. ಅವೆಲ್ಲ ಸರಿ ಮಾಡಕ್ಕೆ ಅವ್ರಿಗೆ ತುಂಬಾ ಅವಶ್ಯಕತೆ ಇದೆ. ಅವಕಾಶನೂ ಮಾಡಿಕೊಟ್ರೆ ಅದು ಒಳ್ಳೇದಾಗುತ್ತೆ, ನಮ್ಗೆಲ್ಲ ನಮ್ಮಂತ ಬಡವರಿಗೆಲ್ಲ ಉಪಯೋಗ ಮಾಡ್ತಾರೆ ಅಂತ ನಮ್ಮನ್ನು ಅಭಿಪ್ರಾಯ ಇದೆ. ಜಯಪ್ರಕಾಶ್ ರೆಡ್ಡಿ ಅಂತ, ಬಾಗೇಪಲ್ಲಿ ಕ್ಷೇತ್ರ. 3 ಸಾರಿ ಗೆದ್ದಿದ್ದಾರೆ ನಮ್ಮ ಶಾಸಕರು. ಬಾಗೇಪಲ್ಲಿ ಹಿಸ್ಟ್ರಿಗೆ ಒಂದು ಇತಿಹಾಸ ಇದೆ, 1 ಸಾರಿ ಗೆದ್ರೆ ಮತ್ತೆ ಇನ್ನೊಂದ್ ಸಾರಿ ಗೆಲ್ಲೋದಿಲ್ಲ ಅಂತ. ಈಗ ಅಂತ ಸಂದರ್ಭದಲ್ಲಿ ನಮ್ಮ ಶಾಸಕರು 2013-14ರಿಂದ ಈಗ 2023 ಸತತವಾಗಿ 3 ಸಲ ಗೆದ್ದಿದ್ದಾರೆ. ಇದರಿಂದಾಗಿ ಗಡಿ ಭಾಗಕ್ಕೆ ಒಂದು ಸಚಿವ ಸ್ಥಾನ ನೀಡಬೇಕು ಅಂತ ನಮ್ಮ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕೆ ನೀಡ್ಬೇಕಂದ್ರೆ 3 ಸಾರಿ ಗೆದ್ದಿದ್ದಾರೆ. ಪ್ರತಿ ಬುಧವಾರ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರೆ. ಜನ ದಿನಾಗಲೂ ಕ್ಷೇತ್ರದಲ್ಲೇ ಇರ್ತಾರೆ. ವಾರಕ್ಕೆ 5 ದಿವಸ ಕ್ಷೇತ್ರದಲ್ಲೇ ಬಂದಿರ್ತಾರೆ. ಅಲ್ಲಿಗೂ ರೋಡ್ ಆಗ್ಲಿ, ಸಿಮೆಂಟ್ ರೋಡ್ ಆಗ್ಲಿ, ಕುಡಿಯುವ ನೀರಾಗ್ಲಿ, ಮತ್ತೆ ಬಸ್ಗಳಾಗ್ಲಿ, ಈ ತಿಂಗಳ ಈ ವರ್ಷದಲ್ಲೇ ಬಸ್ ನನಗೆ ಗೊತ್ತಿದ್ದಂಗೆ 14-16 ಹಾಕಿದ್ದಾರೆ. ಈ ಸತತವಾಗಿ ಜನ ಕೆಲಸ ಮಾಡ್ತಾ ಇರೋಕ್ಕೋಸ್ಕರ ಅವ್ರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಬಡಪೀಡಿತ ಪ್ರದೇಶ ಅಭಿವೃದ್ಧಿ ಮಾಡ್ಲಿಕ್ಕೆ ಅವ್ರಿಗೆ ಸಚಿವ ಸ್ಥಾನ ಕೊಟ್ರೆ ಅವಶ್ಯಕತೆ ಇದೆ. ಈಗ ಗಂಟ್ಲು ಮಲ್ಲಮ್ಮ ಡ್ಯಾಮ್ ಮಾಡ್ಬೇಕಂದ್ರೂ ಸಚಿವ ಸ್ಥಾನ ಕೊಟ್ರೆ ಎಲ್ಲ ದುಡ್ಡು ನೀವು ರಿಲೀಸ್ ಮಾಡಿದ್ರೆ ಅರ್ಹರು ಕೂಡ. ಯಾವ್ದೇ ಒಂದು ಡ್ಯಾಮ್ ಇಲ್ಲ, ಇನ್ನೊಂದಿಲ್ಲ ಈ ಕಡೆ, ಆದ್ರೂ ಸಚಿವ ಸ್ಥಾನ ಕೊಟ್ರೆ ಅವರು ಅದರಿಂದಾಗಿ ನಿಭಾಯಿಸ್ತಾರೆ, ಅಭಿವೃದ್ಧಿ ಮಾಡ್ತಾರೆ. ಅದರಿಂದಾಗಿ ಅವ್ರಿಗೆ ಸಚಿವ ಸ್ಥಾನ ಕೊಡೋದು ಉತ್ತಮ. ಪ್ಲಸ್ ಅವ್ರು ಅರ್ಹರು ಕೂಡ ಅದಕ್ಕೆ. ನನ್ನ ಹೆಸರು ಚಂದ್ರಮೋಹನ್ ಅಂತ, ನಮ್ದು ಪಾತ್ಪಾಳ್ಯ. ನಮ್ಮ ಸಾಹೇಬ್ರು, ನಮ್ಮ ಸುಬ್ಬಾರೆಡ್ಡಿ ಸಾಹೇಬರು ಸುಮಾರು 30 ವರ್ಷಗಳಿಂದ ಸತತವಾಗಿ ಜನರ ಸೇವೆ ನಂಬ್ಕೊಂಡು, ಮದುವೆಗಳಾಗ್ಬೋದು, ಹಾಸ್ಪಿಟ್ಲ್ ಆಗ್ಬೋದು, ಬೇರೆ ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗಳಾಗ್ಬೋದು, ಎಜುಕೇಶನ್ ಆಗ್ಬೋದು, ಪ್ರತಿಯೊಂದರಲ್ಲಿ ಸಾಧಿಸ್ಕೊಂಡು ಬಂದಿದ್ದಾರೆ. ಜೊತೆಗೆ ಜನಸೇವೆ, ಜನಾರ್ದನ ಸೇವೆ ಅಂತ ನಂಬ್ಕೊಂಡು ಬಂದಿರುವಂತ ಒಬ್ಬ ಏಕೈಕ ವ್ಯಕ್ತಿ ಯಾರು ಇದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಅದು ನಮ್ಮ ಕೇವಲ ಒಬ್ಬ ಸುಬ್ಬಾರೆಡ್ಡಿ ಮಾತ್ರ. ನಾವು ಲಾಸ್ಟ್ ಇಯರ್ ಅವ್ರು ಮೀಟರ್ ಆಗ್ಬೇಕಾಗಿತ್ತು, ಆದ್ರೆ ಅವರು ಪಾರ್ಟಿಗೆ ದ್ರೋಹ ಮಾಡಲಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಲಿಲ್ಲ. ನಿಷ್ಠಾವಂತ ಕಾರ್ಯಕರ್ತ ಯಾರ ಇದ್ದಾರೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಏಕೈಕ ವ್ಯಕ್ತಿ ಸುಬ್ಬಾರೆಡ್ಡಿ ಅವರು. ಅಂತ ಮನುಷ್ಯ ಫಸ್ಟ್ ಲೀಸ್ಟ್ ಅಲ್ಲೇ ಅವರು ಸಚಿವರಾಗ್ತಾರೆ ಅನ್ಕೊಂಡಿದೀವಿ, ಆದ್ರೂ ಸಹ ನೀಡ್ಲಿಲ್ಲ. ಕಾರಣ ಗೊತ್ತಾಗ್ಲಿಲ್ಲ, ಅದು ಹೈಕಮಾಂಡ್ಗೆ ಬಿಟ್ಟಿದಂತ ಇದ್ರೆ ಮೂರು ಇದರಲ್ಲಿ 3 ಸಲನೇ ಮಿಸ್ ಮಾಡಿದ್ದಾರೆ. 3ನೇ ಸಲ ಹ್ಯಾಟ್ರಿಕ್ ಗೆಲ್ಸಿರುವಂತ ಒಬ್ಬ ವ್ಯಕ್ತಿ ನಮ್ಮ ಸುಬ್ಬಾರೆಡ್ಡಿ ಅವರು. ದಯವಿಟ್ಟು ನಮ್ಮ ಎಲ್ಲ ಸಾರ್ವಜನಿಕರ ಅಭಿಪ್ರಾಯ ಮತ್ತು ಕಾರ್ಯಕರ್ತರ ಅಭಿಪ್ರಾಯ ತಗೋಬೇಕು. ಈ ಮುಂದೆ 5-6 ದಿವಸದಲ್ಲಿ 2ನೇ ಪಟ್ಟಿ ಆಗ್ತದೆ, ಅದರಲ್ಲಿ ನೇರವಾಗಿ ಖಚಿತವಾಗಿ ಖಾತೆ ಕೊಳ್ಳೇಬೇಕಂತ ನಾವು ನಗರ್ತಾ ಇದೀವಿ. ಕೊಡದೇ ಪಕ್ಷದಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಎಲ್ಲಾ ಕಾರ್ಯಕರ್ತರು ಹೋರಾಟ ಮಾಡ್ಬೇಕಾಗುತ್ತೆ ನಾವು. ಯಾಕಂದ್ರೆ ಇಂಥ ನಿಷ್ಠಾವಂತ ಒಬ್ಬ MLA ಗೆ
ಶಾಸಕರಿಗೆ ನೀಡದೇ ಇದ್ರೆ ಯಾರಿಗೆ ನೀಡೋದು ನೀವು? ಒಬ್ಬ ನಿಷ್ಠಾವಂತ ಕಾರ್ಯಕರ್ತ 221 MLA ಯಾರಾದ್ರೂ ಒಬ್ಬ ಒಳ್ಳೆ MLA ಜನರ ಪರವಾಗಿದೆ, ಅದಕ್ಕೆ ಏಕೈಕ ವ್ಯಕ್ತಿ ಸುಬ್ಬಾರೆಡ್ಡಿ ಅವರು. ದಯವಿಟ್ಟು DK ಶಿವಕುಮಾರ್ ಅವರಿಗೆ, ಇವಾಗ ಆಗಿರುವಂತಹ ಎಲ್ಲ ಪಾರ್ಟಿ ಅಧ್ಯಕ್ಷರಿಗೆ ಎಲ್ರಿಗೂ ಮನವಿ ಮಾಡ್ತಾ ಇದ್ದೀವಿ. ನಾವು ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ದಯವಿಟ್ಟು ಶಾಸಕರ ಸ್ಥಾನ ನೀಡಬೇಕಾಗಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಬಾಗೇಪಲ್ಲಿ ತಾಲೂಕು ಜಬೀವುಲ್ಲಾ ಖಾನ್. ನಾನು ಪುರಸಭೆ ಸದಸ್ಯನಾಗಿದ್ದು, ನಮ್ಮ ಒಂದು ಈ ಮನವಿ ಏನಂದ್ರೆ, ನಮ್ಮ ರಾಜ್ಯದ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಾದ ನಮ್ಮ ಶಿವಕುಮಾರ್ ಸರ್ ಅವರಿಗೆ ಸತತವಾಗಿ 3 ಬಾರಿ ಗೆದ್ದಿರುವಂತಹ ಒಂದು ಕಿರೀಟ ಏನಾದ್ರೂ ಇದೆ ಅಂದ್ರೆ ನಮ್ಮ ಸುಬ್ಬಾರೆಡ್ಡಿ ಶಾಸಕರಿಗೆ ಮಾತ್ರನೇ. ಎಲ್ಲ ಶಾಸಕರು ಒಂದ್ ಸರ್ತಿ ಗೆದ್ರೆ ಬೇರೆ ಪಕ್ಷಕ್ಕೆ ಒಂದು ಸರ್ತಿ ಮನ್ನಣೆ ಕೊಡ್ತಾ ಇದ್ರು ನಮ್ಮ ತಾಲೂಕಿನಲ್ಲಿ. ಆದ್ರೆ ಇವರ ಸುಬ್ಬಾರೆಡ್ಡಿ ಸರ್ ಅವರ ಕಾರ್ಯಗಳು, ಕೆಲಸಗಳು ಮೆಚ್ಚಿಕೊಂಡು ನಮ್ಮ ತಾಲೂಕಿನ ಜನ ಸತತವಾಗಿ 3 ಬಾರಿ ಗೆಲ್ಲಿಸುವ ಮುಖಾಂತರ ನಮ್ಮ ಶಾಸಕರಿಗೆ ಒಂದು ಒಳ್ಳೆ ಹೆಸರಿದೆ. ಯಾವುದೇ ಒಂದು ಕಪಟಿಕೆ ಇಲ್ಲದೆ ಇದುವರೆಗೆ 13 ವರ್ಷ ಶಾಸಕರಾಗಿ ನಿಭಾಯಿಸಿದ್ದಾರೆ. ಆದ್ರಿಂದ ಯಾವುದೇ ಇದು ಇಲ್ಲ, ಅಡಚಣೆ ಇಲ್ಲದೆ ನಮ್ಮ ತಾಲೂಕಿನ ನಮ್ಮ ಶಾಸಕರಿಗೆ ದಯವಿಟ್ಟು ಒಂದು ಸಚಿವರ ಸ್ಥಾನ ಕೊಡಬೇಕೆಂದು ನಮ್ಮ ತಾಲೂಕಿನ ಜನರ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲರ ಒಂದು ಮನವಿ ಮತ್ತು ಒಂದು ನಮ್ಮ ಅಲ್ಪಸಂಖ್ಯಾತರ ಮನವಿ ಕೂಡ ಆಗಿರುತ್ತದೆ. ಆದ್ರಿಂದ ತಾವು ದಯವಿಟ್ಟು ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ಬೇಕೆಂದು ಈ ಮುಖಾಂತರ, ನಿಮ್ಮ ಚಾನಲ್ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಬೂರುಮುರುಗ ನರಸಿಂಹಪ್ಪ ಅಂತ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ತಮ್ಮ ಒಂದು ಚಾನಲ್ ಮುಖಾಂತರ ಒಂದು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ತಿಳಿಯಪಡಿಸೋದೇನೆಂದ್ರೆ, ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಹೈಕಮಾಂಡ್ಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ತಿಳಿಯಪಡಿಸುವುದೇನೆಂದ್ರೆ, ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ SL ಸುಬ್ಬಾರೆಡ್ಡಿ ಅವರು ನಮ್ಮ ರಾಜ್ಯದ 224 ಶಾಸಕರಲ್ಲಿ ಸಮಾಜ ಸೇವೆ ಮತ್ತು ಜನರ ಪರವಾಗಿ ಕೆಲಸ ಮಾಡತಕ್ಕಂತಹ ಒಂದು, ಜನರ ಪರವಾಗಿ ಮತ್ತು ಬಡವರ ಪರವಾಗಿ ಕೆಲಸ ಮಾಡತಕ್ಕಂತ ಒಬ್ಬ ಶಾಸಕರು ಯಾರು ರಾಜ್ಯದಲ್ಲಿ ಇದ್ದಾರೆ ಅಂದ್ರೆ ಮೊದಲನೇ ಸ್ಥಾನ ನಮ್ಮ ಜನಪ್ರಿಯ ಶಾಸಕ SL ಸುಬ್ಬಾರೆಡ್ಡಿ ಕೊಡ್ಬೇಕು. ಯಾಕಂದ್ರೆ ನಮ್ಮ ರಾಜ್ಯದಲ್ಲೆಲ್ಲ, ದೇಶದಲ್ಲೇ ಸುಮಾರು 19 ವರ್ಷಗಳಿಂದ 4200 ಮದುವೆಗಳನ್ನ ಮಾಡಿ 3700 CBS ಗಳನ್ನ ಯಾರಾದ್ರೂ ದೇಶದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕ SL ಸುಬ್ಬಾರೆಡ್ಡಿ ಅವರು. ನಮ್ಮ ದೇಶಕ್ಕೆ ಮಾದರಿ ಅವರು. ಮತ್ತೆ ಇವಾಗ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಮನೆಗೂ ಕೂಡ, ನಮ್ಮ ಕ್ಷೇತ್ರದ ಪ್ರತಿಯೊಂದು ಮನೆಯಲ್ಲಿ ಕೂಡ ಯಾರು ರೇಷನ್ ಕಾರ್ಡ್ ಇದೆ, ಯಾರಿಗೆ ಮುದುಕಕ್ಕೆ ಸಂಬಳ ಬರ್ತಾ ಇಲ್ಲ, ಯಾರು ಟೋಟಲ್ ಪೆನ್ಷನ್ ಬರ್ತಾ ಇಲ್ಲ, ಯಾರಿಗೆ ಜಮೀನು ಮಂಜೂರಾಗಿಲ್ಲ ಅಂತ ಮನೆಗೆ ಕಳುಹಿಸಿ ಹುಡುಕಿ ಕೆಲಸ ಮಾಡ್ತಕ್ಕಂತ ಒಂದು ಗ್ರಾಮ ಪಂಚಾಯತ್ ನಮ್ಮ ಜನಪ್ರಿಯ SL ಸುಬ್ಬಾರೆಡ್ಡಿ ಅವರು MLA ಕೆಲಸ ಎಲ್ಲ ಮಾಡ್ತಾರೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮಾಡ್ತಾರೆ. ಅಂತ ಕೆಲಸವನ್ನು ಮಾಡ್ತಕ್ಕಂಥ ನಮ್ಮ ಶಾಸಕರಿಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇದೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಇವಾಗ ಸತತವಾಗಿ 3 ಸಲ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡ್ತಕ್ಕಂಥ ನಮ್ಮ ಶಾಸಕರು ನಮ್ಮ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಿಗೂ ಆಲ್ರೆಡಿ ಸಚಿವರಾಗಿ ನೀಡಿದ್ದಾರೆ. ಆದ್ರೆ ನಮ್ಮ ಬಾಗೇಪಲ್ಲಿ ವಿಧಾನಸಭೆ ನೀಡಿಲ್ಲ. ದಯಮಾಡಿ ಇದನ್ನು ಮನವರಿಕೆ ಮಾಡಿ, ನೀವೆಲ್ಲ ಮನವರಿಕೆ ಮಾಡಿಕೊಂಡು ನೀವೆಲ್ಲ ಚರ್ಚಿಸಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕಂತ ಈ ಒಂದು ಚಾನೆಲ್ ಮುಖಾಂತರ ಮನವಿಯನ್ನ ಮಾಡ್ತಾ ಇದ್ದೀವಿ. SC ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾನು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ಸುಮಾರು 70 ವರ್ಷಗಳಿಂದ ಬಾಗೇಪಲ್ಲಿ ಕ್ಷೇತ್ರವು ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ. ಆದ್ರೆ ದುರದೃಷ್ಟ ಏನಂದ್ರೆ, ಬಾಗೇಪಲ್ಲಿಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಶಾಸಕರು ಆಯ್ಕೆಯಾದಾಗ ಅಲ್ಲಿ ಕುಮಾರಸ್ವಾಮಿ ಅವರು ಒಂದ್ಸಲ ಅಧಿಕಾರ ಹಿಡಿದ್ರು, ಒಂದೊಂದ್ಸಲ BJP ಅವರು ಹಿಡಿದ್ರು. ಇದು ದುರದೃಷ್ಟ. ಆದ್ರೆ ಈಗ ಏನಂದ್ರೆ, ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷನೇ ಆಡಳಿತದಲ್ಲಿದೆ. ಮತ್ತೆ ಬಾಗೇಪಲ್ಲಿ ಕೂಡ ಹ್ಯಾಟ್ರಿಕ್ ಬಾರಿಸಿದ್ದಾರೆ ನಮ್ಮ ಕಾಂಗ್ರೆಸ್ ಶಾಸಕರಾದ SL ಸುಬ್ಬಾರೆಡ್ಡಿ ಅನ್ನೋರು. ಇಲ್ಲಿ 1 ಸಲ ಗೆದ್ದವರು ಮತ್ತೆ 2ನೇ ಸಲ ಗೆಲ್ಲುವುದು ಇಲ್ಲ, ಅಷ್ಟೇ. ಆದ್ರೆ ನಮ್ಮ ಶಾಸಕರಾದ SL ಸುಬ್ಬಾರೆಡ್ಡಿ ಅವರು ಸತತವಾಗಿ ಪ್ರಥಮವಾಗಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಜನಾಭಿಪ್ರಾಯದಿಂದ ಅಖಂಡ ಮೆಜಾರಿಟಿಯಿಂದ ಗೆದ್ದು ಮತ್ತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿ ಆವತ್ತಿನಿಂದ ಇವತ್ತಿನವರೆಗೂ ಸಕ್ರಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ದಾರೆ.
ಅದು ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಈ ಸಲ 2023ರ ಚುನಾವಣೆಯಲ್ಲಿ ಒಂದು ಸಲ ಗೆದ್ದವರು ಎರಡನೇ ಸಲ ಯಾರೂ ಗೆದ್ದಿಲ್ಲ, ಎಲ್ಲ ಹೊಸಬರೇ ಕ್ಯಾಂಡಿಡೇಟ್ಸ್. ಆದ್ರೆ ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಸತತವಾಗಿ 3ನೇ ಬಾರಿ ಆಯ್ಕೆಯಾಗಿದ್ದಾರೆ. ಪ್ರಪ್ರಥಮವಾಗಿ ನಮಗೆ ಕ್ಯಾಬಿನೆಟ್ ಅಲ್ಲಿ ಮೊದಲನೇದಾಗಿ ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಚಿವ ಸ್ಥಾನವನ್ನು ನೀಡಬೇಕಾಗಿತ್ತು. ಆದ್ರೆ ಹೈಕಮಾಂಡ್ ಯಾವ ಆಧಾರದ ಮೇಲೆ MC ಸುಧಾಕರ್ ಅವರಿಗೆ ಕೊಟ್ಟಿದೆಯೋ ಅದು ನಮಗೆ ಗೊತ್ತಿಲ್ಲ. ಆದ್ರೆ ಅರ್ಹತೆ ಇರುವುದು ಮಾತ್ರ ನಮ್ಮ ಎಸ್ ಎನ್ ಸುಬ್ಬಾರೆಡ್ಡಿ ಅವರಿಗೆ. ಆದರೂ ಕೂಡ ನಮ್ಮ ಶಾಸಕರು ಇಷ್ಟು ಹೊತ್ತುವರೆಗೂ ತಾಳ್ಮೆಯಿಂದ ಇದ್ದು ನನ್ನ ಕೆಲಸವನ್ನು ಪರಿಗಣಿಸಿ ಯಾವತ್ತಾದ್ರೂ ಒಂದಿನ ನಮ್ಮ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಗುತ್ತದೆ ಅನ್ನೋ ಉದ್ದೇಶದಿಂದ ಅವರಿದ್ದಾರೆ. ಆದ್ರೆ ಬಾಗೇಪಲ್ಲಿಯಲ್ಲಿ ಮಾತ್ರ ಜನ ಎಲ್ಲ ನಾವು ಹೈಕಮಾಂಡ್ಗೆ ಆಗ್ರಹ ಮಾಡ್ತಾ ಇದ್ದೀವಿ. ನಿಷ್ಠಾವಂತ ಜನಪರ ಕಾಳಜಿಯುಳ್ಳ ಎಲ್ಲಾ ಜಾತಿಗಳನ್ನು ಒಗ್ಗೂಡಿಸಿಕೊಂಡು ಕ್ಷೇತ್ರದ ಅಭಿವೃದ್ಧಿ ಮತ್ತು ಕಾಂಗ್ರೆಸ್ನನ್ನು ಬಲಪಡಿಸುವಂತಹ ಶಕ್ತಿ ಇರುವ ನಮ್ಮ ಎಸ್ ಎನ್ ಸುಬ್ಬಾರೆಡ್ಡಿ ಅಣ್ಣನವರಿಗೆ ಈ ಸಲ ಮಂತ್ರಿ ಸ್ಥಾನವನ್ನು ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಆಗ್ರಹ ಮಾಡುತ್ತಿದ್ದೇವೆ. ಅಶ್ವತ್ಥಪ್ಪ ಅಂತ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಸತತವಾಗಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುತ್ತಾರೆ. ಇವರು ಮೊದಲು ಸಾಮೂಹಿಕ ವಿವಾಹ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರಾದಂತಹ CM ಬಂದು ಗಡಿದಂ ದೇವಸ್ಥಾನ ಮುಂದುಗಡೆ ಈ ಸಲ ನೀವು ಗಳಿಸ್ಕೊಟ್ರೆ ಖಂಡಿತವಾಗ್ಲೂ ಸಚಿವನಾಗಿ ನಾವು ಭರವಸೆ ಕೊಡ್ತಾ ಇದೀವಿ, ಈ ಸಲ ಗಳಿಸ್ಕೊಡಿ ಅಂತ ಮಾತು ಕೊಟ್ಟಿದ್ರು. ಆ ಮಾತು ಈಡೇರಿಸಬೇಕಾಗಿ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಬಾಗೇಪಲ್ಲಿ ತಾಲೂಕಿನಲ್ಲಿ ಯಾವುದೇ ಸಚಿವ ಸ್ಥಾನ ಕೊಟ್ಟಿಲ್ಲ, ಈ ಸಲ ಕೊಡ್ಲೇಬೇಕು ಅಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ DK ಶಿವಕುಮಾರ್ ಹಾಗೂ ಇವಾಗ CM ಆದಂತಹ DK ಶಿವಕುಮಾರ್ ಮಾಜಿ CM ಸಿದ್ದರಾಮಯ್ಯ ಅವರ ಹತ್ರ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ. ಖಂಡಿತವಾಗ್ಲೂ ಗೌರಿಬಿದನೂರು ಕೊಟ್ಟಿದ್ದಾರೆ, ಚಿಂತಾಮಣಿ ಕೊಟ್ಟಿದ್ದಾರೆ, ಚಿಕ್ಕಬಳ್ಳಾಪುರ ಕೊಟ್ಟವ್ರೆ, ಸಿಡ್ಲಘಟ್ಟ ಕೊಟ್ಟವ್ರೆ, ಬಾಗೇಪಲ್ಲಿ ಕೊಟ್ಟಿಲ್ಲ. ಇದು ಗಡಿ ಭಾಗ. ಇದನ್ನ ಮುಂದೆ ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಸುಬ್ಬಾರೆಡ್ಡಿ ಅವರಿಗೆ ಶಾಸಕ ಸ್ಥಾನ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಎಲ್ಲಾ ಕಾರ್ಯಕರ್ತರಿಂದ ವಿನಂತಿಸ್ಕೊಳ್ತಾ ಇದ್ದೀವಿ. ಸರ್, ಸುಬ್ಬಾರೆಡ್ಡಿ ಸರ್ ಮೊದಲಿಂದನೂ ಅಭಿವೃದ್ಧಿ ಮತ್ತು ಬಡವರ ಪರ ನಿಂತ ವ್ಯಕ್ತಿ ಅಂದ್ರೆ ಸುಬ್ಬಾರೆಡ್ಡಿ ಅವರು ಮಾತ್ರ. ಇಲ್ಲಿ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಮತ್ತೆ ಇವಾಗ ಪಾತ್ಪಾಲ್ಯ ಹತ್ರ ಗಂಟ್ಲ ಮಲ್ಲಮ್ಮ ಡ್ಯಾಮು ಅದಕ್ಕೆ ಸ್ವಂತ ಅವರೇ ನಿಂತು ನಮ್ಮ ಮಾನ್ಯ ಸಚಿವರಾದ ಬೋಸರಾಜ್ ಅವರ ಹತ್ರ 200 ಕೋಟಿ ಅನುದಾನ ಕೂಡ ಬಿಡುಗಡೆ ಮಾಡಿರುತ್ತಾರೆ. ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ ಅವರು ಅನ್ಕೊಂಡಿದ್ದಾರೆ. ಸಚಿವರಾದ್ರೆ ಅದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನನ್ನ ಹೆಸರು DB ಆನಂದ, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರು, ಬಾಗೇಪಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಈ ದಿನ ಮಾತಾಡುವುದೇನೆಂದರೆ, ಸುಮಾರು 25-30 ವರ್ಷಗಳಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡಿ ಜನರ ಹೃದಯದಲ್ಲಿ ಗೆದ್ದು 15 ವರ್ಷಗಳ ನಿರಂತರವಾಗಿ ಜನರ ಹೃದಯದಲ್ಲಿದ್ದು ಹ್ಯಾಟ್ರಿಕ್ ಸಾಧಿಸಿ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ಸುಬ್ಬಾರೆಡ್ಡಿನವರು ಜನಪ್ರಿಯರಾಗಿದ್ದಾರೆ. ಅಲ್ಪಸಂಖ್ಯಾತರ, ಹಿಂದುಳಿದರ ಎಲ್ಲಾ ಜನಾಂಗದವರಿಗೂ ಬಹಳ ಪ್ರೀತಿ ವಿಶ್ವಾಸದಿಂದ ಕಾಂಗ್ರೆಸ್ ಅಭಿವೃದ್ಧಿ ವಿಚಾರದಲ್ಲಿ ಮಾಡ್ತಾ ಇದ್ದಾರೆ. ಪಕ್ಷ ನಿಷ್ಠೆಯಿಂದ ಪಾರದರ್ಶಕವಾಗಿ ಅಭಿವೃದ್ಧಿ ವಿಚಾರದಲ್ಲಾಗ್ಬೋದು, ಪಕ್ಷದ ಸಂಘಟನೆಯಲ್ಲಾಗ್ಬೋದು, ಅಲ್ಲಿಂದ ಇದಕ್ಕೆ ತಾಲೂಕುವರೆಗೂ ಎಲ್ಲಾ ಪಕ್ಷದ ಸಂಘಟನೆಯಲ್ಲಿ ಮುನ್ಸೂಚನೆ ಘಟಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಿಕೊಂಡು ಬಂದಿರತಕ್ಕಂತ ಎಸ್ ಎನ್ ಸುಬ್ಬಾರೆಡ್ಡಿನವರಿಗೆ 2023 ಚುನಾವಣೆಯಲ್ಲಿ ಆಗಲೇ ಅವರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಆದರೆ ಮತ್ತೆ 2.5 ವರ್ಷದಿಂದ ಸಿಗುತ್ತೆ ಎಂಬ ಭರವಸೆ ಇತ್ತು. ಅವರಿಗೆ ನಿಗಮದ ಅಧ್ಯಕ್ಷರಿಗೂ ಕೂಡ ಕೊಟ್ಟಿದ್ರು, ಆದ್ರೂ ಅದು ಬೇಡ ಅಂತ ತಿರಸ್ಕರಿಸಿದ್ರು. ಮುಂದೆ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೈಕಮಾಂಡ್ ನವರು, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಎಲ್ಲರೂ ಹೇಳಿದ್ರು. ನಮ್ಮ ತಾಲೂಕು ವಿಧಾನಸಭಾ ಜನರ ಆಸೆ ನಮ್ಮ ಸಚಿವರಾಗುತ್ತಾರೆ ಅಂತ ಈಗಲೂ ಸಹ ಹೈಕಮಾಂಡ್ ಎಲ್ಲರ ಮೇಲೆ ವಿಶ್ವಾಸ ಇದೆ. ಈ ಬಾರಿ ಖಂಡಿತವಾಗಿ 100ಕ್ಕೆ 90% ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನ ನೀಡ್ತಾರೆ ಅಂತ ನಂಬಿಕೆ ಇದೆ.
ಯಾಕಂದ್ರೆ ಸುಬ್ಬಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗಲಿಂದ ಮೊದಲು ಆಪರೇಷನ್ ಕಮಲ ಆದಾಗ ಸುಧಾಕರ್ ಜೊತೆಯಲ್ಲೇ ಹೋಗಿ ಸಚಿವರಾಗಬೇಕಾಗಿತ್ತು. ಆದರೆ ಬಾಗೇಪಲ್ಲಿ ವಿಧಾನಸಭಾ ಜನರ ಪಕ್ಷದ ಜನರ ಇದಿಷ್ಟೇ ಜನರನ್ನ ಕರೆದು ಜನರಂತೆ ನುಡಿದಂತೆ ನಡೆದ ಕಾಂಗ್ರೆಸ್ ಪಕ್ಷಕ್ಕೆ ನುಡಿದಂತೆ ನಡೆತಕ್ಕಂತ ಎಸ್.ಎನ್. ಸುಬ್ಬಾರೆಡ್ಡಿಯವರಿಗೆ ಈ ಸಾರಿ ಕೊಳ್ಳೇಬೇಕಂತ ಎಲ್ಲಾ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಆಗಲಿ, ಮಹಿಳಾ ಕಾಂಗ್ರೆಸ್ ಆಗಲಿ, ದಲಿತ ಸಂಘರ್ಷ ಸಮಿತಿ ಎಲ್ಲ ಒಟ್ಟಾಗಿ ಒಕ್ಕಲಿನಿಂದ ಆಗ್ರಹಿಸುತ್ತಿದ್ದೇವೆ. ನನ್ನ ಹೆಸರು ರಾಜಾರೆಡ್ಡಿ RS ಅಂತೇಳಿ, ನಮ್ದು ಸದ್ದುಪಲ್ಲಿ ಗ್ರಾಮ. ನಾನು ಗೂಳೂರು ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯ. ನಮ್ಮ ಶಾಸಕರ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಶಾಸಕರು ಸುಮಾರು 25 ವರ್ಷಗಳಿಂದ ಜನರ ಸೇವೆಯನ್ನು ಮಾಡೋದರಲ್ಲಿ ತುಂಬಾ ತಲ್ಲೀನರಾಗಿದ್ದಾರೆ. ಅದಕ್ಕೋಸ್ಕರ ಜನರ ಸೇವೆ ಮಾಡ್ಲಿಕ್ಕೋಸ್ಕರ ಮತ್ತೆ ಜನರ ಉದ್ಧಾರಕ್ಕಾಗಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರು ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ 2 ಸಲ ಒಂದು ಸಲ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದು 2 ಸಲ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದು ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನರ ಆಶೋತ್ತರಗಳು ಈಡೇರಿಸ್ತಾ ಬಂದಿರ್ತಾರೆ. ಅವರು ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಪಕ್ಷ ನಿಷ್ಠೆ ಇದೆ ಅವರಲ್ಲಿ. ಪಕ್ಷಕ್ಕಾಗಿ ಇಂದಿನ 5 ವರ್ಷದ ಹಿಂದೆ ನಮ್ಮ ಬೇರೆ ಪಕ್ಷದವರು ನಮ್ಮ ಪಕ್ಷಕ್ಕೆ ಬಂದು ನೀವು ಬನ್ನಿ ನಮ್ಮ ಪಕ್ಷಕ್ಕೆ ಸೇರಿ ಅಂತ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಬರಕ್ಕೆ ಹೇಳಿದ್ರು. ಆದ್ರೂ ಅವರು ಪಕ್ಷ ಬಿಟ್ಟು ನಾನು ಬರಕ್ಕೆ ತಯಾರಿಲ್ಲ, ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೇನೆ ಅಂತ ಹೇಳ್ಬಿಟ್ಟು ಪಕ್ಷ ನಿಷ್ಠೆಯನ್ನು ಎತ್ತಿ ಹಿಡಿದಿದ್ದಾರೆ. ಅದಕ್ಕೋಸ್ಕರ 25 ವರ್ಷಗಳಿಂದ ಜನರ ಬಗ್ಗೆ ಸಾಮೂಹಿಕ ವಿವಾಹಗಳ ಆಗಲಿ, ಜನರನ್ನ ಮತ್ತೆ ಒಂದು ಮದುವೆ ಮಾಡಿದ್ರೆ ಒಂದು ಸೀಮೆ ಹಸು ಕೊಡೋದ್ರಲ್ಲಾಗ್ಲಿ, ಮತ್ತೆ ಜನರ ಆಶೋತ್ತರಗಳನ್ನು ಈಡೇರಿಸುವುದರಲ್ಲಿ, ಜನರ ಒಂದು ಸೌಕರ್ಯಗಳು ಮೂಲ ಸೌಕರ್ಯಗಳು ಇರಲಿ, ಪ್ರತಿಯೊಂದು ಹಳ್ಳಿಗೂ ಆಗ್ಲಿ ಯಾವುದೇ ರೀತಿಯಲ್ಲಿ ಆದಂತಹ ತೊಂದರೆಗಳಾಗದಂತೆ ನೋಡಿಕೊಂಡು ಬಂದಿದ್ದಾರೆ. ಮತ್ತೆ ಜನರ ಸೇವೆ, ಜನಾರ್ದನ ಸೇವೆ ಅನ್ನೋದರಲ್ಲಿ ಅವರು ತಲ್ಲೀನರಾಗಿರ್ತಕ್ಕಂಥ ವಿಚಾರದಲ್ಲಿ ಅವರು ಮುಂದುವರೆದುಕೊಂಡು ಬಂದಿದ್ದಾರೆ. ಆದುದರಿಂದ ನಾವು ಜನರ ಪರವಾಗಿ ಮತ್ತು ಕ್ಷೇತ್ರದ ಅಭಿವೃದ್ಧಿಗಾಗಿ ಮತ್ತು ಜನರ ಆಶೋತ್ತರಗಳನ್ನು ಈಡೇರಿಸುವುದರಲ್ಲಿ ಅವರು ತಲ್ಲೀನರಾಗಿರೋದ್ರಿಂದ ಮತ್ತೆ ಎಲ್ಲ ಸಮಸ್ತ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ವರಿಷ್ಠರಲ್ಲಿ ಪದೇ ಪದೇ ಮನವಿ ಮಾಡೋದೇನೆಂದರೆ, ನಮ್ಮ ಶಾಸಕರಿಗೆ ಒಂದು ಅವಕಾಶವನ್ನು ದಯವಿಟ್ಟು ಕೊಡಿ ಅಂತ ನಮ್ಮ ಎಲ್ಲರ ವಿಧಾನಸಭಾ ಕ್ಷೇತ್ರದ ಎಲ್ಲರ ಮತದಾರರ ಪರವಾಗಿ ನಾವು ಪದೇ ಪದೇ ವಿನಂತಿಸಿಕೊಳ್ಳುತ್ತೇವೆ. ದಯವಿಟ್ಟು ವರಿಷ್ಠರೇ, ಕಾಂಗ್ರೆಸ್ ಹೈಕಮಾಂಡ್ ವರಿಷ್ಠರೇ, ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳೇ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ರಾಹುಲ್ ಗಾಂಧಿ ಅವರೇ, ದಯವಿಟ್ಟು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ ಕ್ಷೇತ್ರದ ಶಾಸಕರು ಸಚಿವರಾದ್ರೆ ನಮ್ಗೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಒಂದು ಆಸೆ. ನನ್ನ ಹೆಸರು ಗುಟ್ಲು ವೆಂಕಟೇಶ್ ಅಂತ, ಚಾಕ್ವೇಲು. ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ನಮ್ಗೆ ತುಂಬಾ ಆಸೆ ಇದೆ. ಯಾಕಂದ್ರೆ ಅವ್ರು ಬಡವರಿಗೆಲ್ಲ ಏನ್ ಬೇಕಾದ್ರೆ ಎಲ್ಲಾ ಮಾಡ್ತಾವ್ರೆ, ಮದುವೆಗಳು ಮಾಡ್ತಾರೆ, ಬುಧವಾರ ಬಂದು ಜನಗಳ ಕಷ್ಟ ಸುಖ ಎಲ್ಲಾ ತಿಳ್ಕೊಂತಾರೆ. ಇಂತ ಶಾಸಕರಿಗೆ ಸಚಿವ ಸ್ಥಾನ ನೀಡ್ಬೇಕಂತ DK ಶಿವಕುಮಾರ್ ಸಾರ್ ಅವರಿಗೆ ನಾವು ಮನವಿ ಮಾಡ್ಕೊಂತ ಇದೀವಿ. ದಯವಿಟ್ಟು ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ನಾವು ಬೇಡ್ಕೊಂತ ಇದೀವಿ. ಸಾರ್, ದಯವಿಟ್ಟು ನೀವು ಕೊಡ್ಲೇಬೇಕು.